ದಯವಿಟ್ಟು ಈಗ ನಮ್ಮ ಪ್ರಸಾದ್ ಅವರು ಹೇಳಿದ್ರು, ಆ ಒಂದು ಭಾವನೆಯನ್ನ ನೀವು ತಳ್ಳಾಕ್ಲಿಕ್ಕೆ ಇದು ನಿಮ್ಗೆ ಸುವರ್ಣ ಅವಕಾಶ. ನಾವು ಇವ್ರ ಪರ ಅವ್ರ ಪರ ಅಲ್ಲ, ನಾವು ಮಾದಿಗರ ಪರ, ಮಾದಿಗರ ಹಕ್ಕು ಪರ ಮಾತ್ರ. ನೀವು ಈಗ ಏನ್ ನಮ್ಮ ಭಾಸ್ಕರ್ ಪ್ರಸಾದ್ ಹೇಳಿದ್ರು, ನೀವು ಜಾರಿ ಮಾಡಿ, ನಿಮ್ಮನ್ನು ಒತ್ಕೊಂಡು ಮೆರವಣಿಗೆ ಮಾಡ್ತೀವಿ ನಾವು, ನಿಮ್ಮನ್ನು ಒತ್ಕೊಂಡು ಮೆರವಣಿಗೆ ಮಾಡ್ತೀವಿ ನಾವು. ಆಮೇಲೆ ನೋಡಿ, ಈ ಸಮಾಜ ಸದಾಶಿವ ಆಯೋಗ ಕಮಿಷನ್ ನಲ್ಲೂ 6% ಕೊಟ್ಟಿದ್ದೀರಾ, ಮಾಧುಸ್ವಾಮಿ ಕಮಿಷನ್ ನಲ್ಲೂ 6% ಕೊಟ್ಟಿದ್ದೀರಾ. ಆದ್ರೆ ವಲಯ ಸಮಾಜಕ್ಕೆ 5ರಿಂದ 5.5 ಆಯ್ತು, ಗೋವಿ ಲಂಬಾಣಿಗೆ 3ರಿಂದ 4.5 ಆಯ್ತು. ನಾವು ಜಾಸ್ತಿ ಕೇಳ್ತಾ ಇದೀವಿ, ಇವತ್ತುವೆ ಜಾಸ್ತಿ ಕೇಳ್ತಾ ಇದೀವಾ? 6 ಜಾರಿ ಮಾಡ್ರಿ ಅಂತ ಕೇಳ್ತಾರ ನಾವು. ಅದು ಮಾಡಕ್ಕಾಗ್ಲಿಲ್ಲ ಅಂತ ಅಂದ್ರೆ ಈ ಸರ್ಕಾರಕ್ಕೆ ಕಿಂಚಿತ್ತರಾದ್ರೂ ಆ ಮಾತೃ ಇದು ಏನೋ ಹೃದಯ ಅಂತಾರಲ್ಲ, ಅದನ್ನ ಇದೆಯಾ? ನಮ್ ಸಿಎಂ ಅವರು, ನಮ್ ಪ್ರಾಂತವರು, ಮೈಸೂರವರು ಸಾಮಾಜಿಕ ನ್ಯಾಯದ ಪರ, ಸಾಮಾಜಿಕ ನ್ಯಾಯದ ಪರ ನಾವು ಅಂತ ಅಂತಾರೆ. ಇದಕ್ಕಿಂತ ಸಬ್ಜೆಕ್ಟ್ ಬೇಕಾ ಸರ್ ಸಾಮಾಜಿಕ ನ್ಯಾಯದ ಪರ ವಾದ ಮಾಡಲಿಕ್ಕೆ? ಆಮೇಲೆ ಫೈನಲ್ ಆಗಿ ಸರ್ ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ ನ ತಂದು ಈ ಸಮಾಜನ ದಿಕ್ ತಪ್ಪಿಸ್ತಿದ್ದಾರೆ. ಎಲ್ಲಿ ನೋಡಿ ಎಂಪರಿಕಲ್ ಡಾಟಾ, ಇವ್ರು ಹೇಳೋದೇ ಎಂಪರಿಕಲ್ ಡಾಟಾ ಅಂತ. ಎಂಪರಿಕಲ್ ಡಾಟಾ ಬರೀ ತಲೆ ಎಣಿಕೆ ಮಾತ್ರ ಅಲ್ಲ, ತಲೆ ಎಣಿಕೆ ಒನ್ ಆಫ್ ದ ಅಂಶ. ಅದು ಪ್ರಾಯೋಗಿಕ ದತ್ತಾಂಶ ಅಂತ ಇದ್ರೂ ಸಹ ಎಲ್ಲರೂ ಯಾವ ಸುಳಿಲ್ ಸಿಗಿಸ್ತಾ ಇದ್ದಾರೆ ನಮ್ಮನ್ನ? ಏಕೆ ಆದಿ ಕರ್ನಾಟಕದಲ್ಲಿ ವಲಯ ಮಾದಿಗರಿದ್ದಾರೆ, ಎಡಿ ಆದಿ ದ್ರಾವಿಡ ವಲಯ ಮಾದಿಗರಿದ್ದಾರೆ, ಆದಿ ಆಂಧ್ರಲ್ಲಿ ಇದ್ದಾರೆ ಅಂತ. ಸರ್, 1 ಗಂಟೆಗಳ ಕಾಲ ನಮಗ್ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ ಇದ್ರ ವಿರೋಧನ ಅಥವಾ ಈ ಸಿದ್ದರಾಮಯ್ಯನ ಅಕ್ಕಪಕ್ಕ ದ ಟಿಂಕ್ ಟ್ಯಾಂಕ್ ಅಂತ ಹೇಳ್ತಿರ್ಲ ನೀವು, ಅವರು ವಿರೋಧಿಗಳ, ನಮ್ಗೆ ಅದು ಒಂದು ಸಾಬೀತಾಗ್ಬಿಡ್ಲಿ. ಇಲ್ಲೆಲ್ಲ ನಾಯಕರುಗಳ ಸಮ್ಮುಖದಲ್ಲಿ ಸಿದ್ದರಾಮಯ್ಯರ ಹತ್ರ ನೀವು 1 ಗಂಟೆ ಕೊಡಿಸಿ ಸರ್, 1 ಗಂಟೆ ಒಳ ಮೀಸಲಾತಿ ಜಾರಿ ಆಗತ್ತೆ ಹೆಂಗೆ ಅಂತ ನಾವ್ ಹೇಳ್ತೀವಿ. ಆಮೇಲೆ ಹೇಳಿ ನೀವು, ಆಮೇಲೆ ಹೇಳಿ ಏಕೆ ಎಡಿ ಅಂದ್ರಿ ಆದ ಅನ್ನಂಥದ್ದು, ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆದನ ಅನ್ನಂಥದ್ದು 2001 ಸೆನ್ಸಸ್ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಅದನ್ನ ಮಾಧುಸ್ವಾಮಿ ಕಮಿಷನ್ ಮುಂದುವರಿಸಿದೆ. ಒಂದೇ ಒಂದು ಪಾಯಿಂಟ್ ನಿಮಗೆ, ಇದರಲ್ಲಿ ಮಾದಿಗಗೆ ಸಂಬಂಧಪಟ್ಟಂತ 29 ಜಾತಿಗಳಲ್ಲಿ ಮಾದಿಗ ಅನ್ನಂತ 3rd ಕಾಲಮ್ ನಲ್ಲಿ ಹೇಳ್ತಾರೆ 18,97,050 ಮತಗಳಿದೆ ಅಂತ. 18,97,050 ಮತ. ಅವ್ರು ಏನ್ ಹೇಳ್ತಾರೆ? ಮಾದಿಗ ಇನ್ಕ್ಲೂಡಿಂಗ್ ಆದಿ ಕರ್ನಾಟಕ ಪೋರ್ಷನ್ ಅಂತ ಹೇಳೋದು. ಮಾದಿಗರ ಜೊತೆ ಆದಿ ಕರ್ನಾಟಕದಲ್ಲಿ ಇರುವಂತ ಮಾದಿಗರನ್ನು ಸೆಗ್ರಿಗೇಟ್ ಮಾಡಿ ಜೋಡಿಸಿರುವಂತದ್ದು ಬಹಳ ಸ್ಪಷ್ಟವಾಗಿದೆ. ಆಮೇಲೆ ಸದಾಶಿವ ಆಯೋಗ ರಿಪೋರ್ಟ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ 101 ಜಾತಿಗಳ ಅಂಕಿ ಸಂಖ್ಯೆ ಇದೆ. ಅದಕ್ಕೆ ಈ ಸರ್ಕಾರ ಅದನ್ನು ಓಪನ್ ಮಾಡ್ತಾ ಇಲ್ಲ, ಅದಕ್ಕೆ ಸರ್ಕಾರ ಓಪನ್ ಮಾಡ್ತಿಲ್ಲ. ಬಿಡಿ ಪಬ್ಲಿಕ್ ಡೊಮೈನ್ಗೆ ಗೊತ್ತಾಗುತ್ತೆ ನಿಮ್ಗೆ ಅದ್ರ ಇದೆ ಇಲ್ವೋ ಅಂತ. 2001 ಸೆನ್ಸಸ್, ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್, 2011 ಸೆನ್ಸಸ್ ಮರ್ಜ್ ಮಾಡಿ ಅದು ಯಾಕೆ ಸಿಕ್ಕಲ್ಲ ನೋಡೋಣ. ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಮಾಹಿತಿಗಳು ಅಂತ ಎಲ್ಲೋ ಒಂದ್ ಕಡೆ ಈ ಸಮಾಜಕ್ಕೆ ಏನು ತುಳ್ಕೊಂಡೇ ಬಂದಿರುವಂತ ನಾಯಕರುಗಳಿಗೆ ಈ ಸಮಾಜ ತುಳಿಯೋದ್ರಿಂದ ಅವ್ರಿಗೆ ರಾಜಕೀಯ ಲಾಭ ಆಗ್ತಾ ಇದೆ. ದಯವಿಟ್ಟು ಸಿದ್ದರಾಮಯ್ಯನವರ ಸರ್ಕಾರ ಇದನ್ನ ಸಾಮಾಜಿಕ ನ್ಯಾಯದ ಪರದ ಅಡಿಯಲ್ಲಿ ನೋಡಿ ಈ ಮಾದಿಗ ಸಮಾಜಕ್ಕೆ ನ್ಯಾಯ ಮಾಡುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೀವಿ ಸರ್. ನೀವು ಕರೆಕ್ಟ್ ಪ್ರಸಾದ್ ಅವರು ಹೇಳಿತ್ತು, ನಿಮ್ಮನ್ನ ಕರ್ಸಿದ್ ಸರಿ ಆಯ್ತು. ಯಾಕಂದ್ರೆ ನಾವು ಏನೇನ್ ಪಾಯಿಂಟ್ ಮಾತಾಡ್ತೀವಿ, ಬೀಂಗ್ ಅನ್ ಅಡ್ವೊಕೇಟ್, ಬೀಂಗ್ ಅ ಲಾ ಮಿನಿಸ್ಟರ್, ಯು ಕ್ಯಾನ್ ಅಸೆಸ್ ಹಿಯರ್ ಇಟ್ ಸೆಲ್ಫ್. ನಾವು ಮಾತಾಡ್ತಾ ಇರೋ ಸರಿನೋ ತಪ್ಪು ಅಂತ. ನೀವು ಹೋಗಿ ಮುಖ್ಯಮಂತ್ರಿಗೆ ಮಾತಾಡುವಾಗ ಅಟ್ಲೀಸ್ಟ್ ಫಿಲ್ಟರ್ ಆಗೋದು ಕಮ್ಮಿ ಆಗುತ್ತೆ ಅಂತ. ಕಾನೂನೇ ಬರೆದವರು ಇಲ್ಲಿ ಬಂದ ನಮ್ಮ ಮಾತನ್ನ ಕೇಳಿದ್ರೆ ಅವ್ರೋಗಿ ಏನ್ ಸಿಎಂ ಅವ್ರಿಗೆ ಹೇಳ್ತಾರೆ, ಅವ್ರೋಗೇನ್ ಸಿಎಂ ಅವ್ರಿಗೆ ಹೇಳ್ತಾರೆ 1 ಗಂಟೆ ಸರ್ ನೀವ್ ಹೇಳಿ ಸರ್ ಯಾವತ್ತು ಅಂತ. ನಾವು ಬಂದು ನೀವು ಸಿಎಂ. ಆಮೇಲೆ ದುರಂತ ಏನಂತ ಅಂದ್ರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಯಾವ ಮಿನಿಸ್ಟರ್ ಮೀಟಿಂಗ್ ಇರಬಾರ್ದು, ಯಾರು ಇರಬಾರ್ದು. ನೀವಿರಬೇಕು, ಸಿಎಂ ಇರಬೇಕು, ಲಾ ಸೆಕ್ರೆಟರಿನ ಕರ್ಸ್ಕೊಳ್ಳಿ, IAS ಅವ್ರನ್ನ ಕರ್ಸ್ಕೊಳ್ಳಿ, ಲೀಗಲ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರ್ಸ್ಕೊಳ್ಳಿ, ನಾವು ಪ್ರೆಸೆಂಟ್ ಮಾಡ್ತೀವಿ ನಿಮ್ಗೆ ಕೇಸ್ ಆಧಾರದಲ್ಲಿ.
ಈ ರೈಟ್ ಅವರು ಬೇಡ, ಲೆಫ್ಟ್ ಅವರು ಬೇಡ, ಯಾರು ಬೇಡ ಅದರಲ್ಲಿ. ಅಲ್ಲಿ ನೀವು ಅದನ್ನ ತೀರ್ಮಾನ ಮಾಡಿ. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಇದು ಪೊಲಿಟಿಕಲ್ ಫುಟ್ಬಾಲ್ ಆಗ್ಬಿಟ್ಟಿದೆ ಸಮಾಜದ ವಿರುದ್ಧ. ಎಲ್ಲರೂ ಅವರು ಇಚ್ಛೆಗೆ ತಕ್ಕಂಗೆ ಒದಿತಾ ಇದ್ದಾರೆ. ಹಾಗಾಗಿ ನೀವು ಈಗ ಭಾಸ್ಕರ್ ಪ್ರಸಾದ್ ಅವರು ಅದನ್ನ ಹೇಳ್ತಾರೆ, ಮುಂದಿನ ಹೆಜ್ಜೆಗಳು ಇಷ್ಟನ್ನ ನಿಮ್ ಮುಂದೆ ಮಂಡಿಸಿದೀನಿ ಸರ್. ಅಂಡ್ ಫೈನಲಿ ಸರ್, ಬಿಫೋರ್ ಐ ಕನ್ಕ್ಲೂಡ್, ನಿಮಗೆ ಗೊತ್ತಿದೆ ಯಾವುದೇ ಕಮಿಷನ್ ಈ ದೇಶದಲ್ಲಿ 100% ಏರ್ ಟೈಟ್ ರಿಪೋರ್ಟ್ ಕೊಡಕ್ ಸಾಧ್ಯವೇ ಇಲ್ಲ. ಯಾವುದೇ ಕಮಿಷನ್ ಕೊಟ್ಟಿದ್ರೆ ಒಂದು ಉದಾಹರಣೆ ಹೇಳಿ, ಹೊರಡ ಇಲ್ಲೇ ನಿಲ್ಸ್ಬಿಡ್ತೀವಿ ನಾವು. ಯಾವುದೇ ಕಮಿಷನ್ ರಿಪೋರ್ಟ್ ಇವೆ 100% ಏರ್ ಟೈಟ್ ಇರೋದಿಲ್ಲ. ಅಲ್ಪ ಸ್ವಲ್ಪ ಮಿಸ್ಟೇಕ್ ಆಗಂತದನ್ನ ಮುಂದೆ ಕರೆಕ್ಟ್ ಮಾಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಅಲ್ಪ ಸ್ವಲ್ಪ ಸಮಸ್ಯೆನ ಇಟ್ಕೊಂಡು ಸದಾಶಿವ ಆಯೋಗನ ಲೆಕ್ಕ ತಗೊಳ್ಳಲ್ಲ ಅಂತೀರಾ, ಮಧುಸ್ವಾಮಿನೂ ತಗೊಳಗಲ್ಲ ಅಂತೀರಾ, ಇಲ್ಲ ನೀವೇ ಯಾವ್ದಾರು ತಗೊಂಡು ಮಾಡಿ ಅಂದ್ರೂ ಮಾಡಲ್ಲ, ಅದು ಮಾಡ್ತಿಲ್ಲ. ಆಮೇಲೆ ಸರ್ ಇನ್ನೊಂದು ಹೇಳಿ, ನಿಮ್ಗೆ ನಮ್ಗೆ ಇನ್ನೊಂದು ಪಾಯಿಂಟ್ ಬೇಕಾಗಿದೆ. ನೀವೇನು ಒನ್ ಮ್ಯಾನ್ ಕಮಿಷನ್ ಮಾಡಿದಿರ ರಚನೆ, ನೀವು 2 months ಟೈಮ್ ಕೊಟ್ಟಿದ್ದೀರಾ. ಆಸ್ ಪರ್ ದ ಕಮಿಷನ್ ಆಫ್ ಎನ್ಕ್ವೈರೀಸ್ ಆಕ್ಟ್ 1952 ನೀವು 2 ತಿಂಗಳು ಕೊಟ್ಟಿರುವಂತದ್ದು ಡಿಸೆಂಬರ್ 3, 2024 ಸ್ಟಾರ್ಟ್ ಆಗಿದೆ. ಜನವರಿ 3, 2024 ಮುಗಿದಿದೆ. ಇಸ್ ದ ಕಮಿಷನ್ ಜೀವಂತವಾಗಿದೆಯಾ ಸತ್ತೋಗಿದೆಯಾ? ಇವತ್ತಿಗೆ ಜೀವಂತವಾಗಿದೆಯಾ ಸತ್ತೋಗಿದೆಯಾ? ನೀವೆಲ್ಲೂ ಎಕ್ಸ್ಟೆಂಡ್ ಮಾಡೋದು ಹೇಳಲ್ಲ. ನೀವು 2 months ನೀವು ಟೈಮ್ ಕೊಟ್ಟ ಮೇಲೆ ಆಸ್ ಪರ್ ದ ಆಕ್ಟ್, ಇಫ್ ದೇರ್ ಇಸ್ ನೋ ಸ್ಪೆಸಿಫಿಕ್ ಮೆನ್ಷನಿಂಗ್ ಆಫ್ ದ ಟೈಮ್, ಇಟ್ ಕ್ಯಾನ್ ಗೋ ಟಿಲ್ 6 months. ವೆನ್ ದೇರ್ ಇಸ್ ಸ್ಪೆಸಿಫಿಕ್ ಮೆನ್ಷನಿಂಗ್ ಆಫ್ ದ ಟೈಮ್, ಯು ಹ್ಯಾವ್ ಟು ಎಕ್ಸ್ಟೆಂಡ್ ಇಟ್. ನೀವೆಲ್ಲ ಎಕ್ಸ್ಟೆಂಡ್ ಮಾಡಿದ್ದೀರಾ? ಅದನ್ನ ನೀವೆಲ್ಲ ಅಡ್ರೆಸ್ ಮಾಡಿದ್ದೀರಾ? ಹಾಗಾದ್ರೆ ಈ ಸಮಾಜಕ್ಕೆ ಏನೋ ಮಂಕುದಿ ಹಚ್ಕೊಂಡು ಅಲ್ಲಿ ನಾವು ಇನ್ಫಾರ್ಮೇಶನ್ ಹೆಂಗ್ ತರಿಸ್ಕೊತೇವೆ? ಅದು ಯಾವ ಅಥಾರಿಟಿ ಮೇಲೆ ತರಿಸ್ಕೊಳ್ಳುತ್ತೆ? ಅದು ವೇರ್ ಇಸ್ ದ ಎಕ್ಸ್ಟೆನ್ಷನ್ ಆರ್ಡರ್ ಆಫ್ ದ ಕಮಿಷನ್? ಈಗ ಅವ್ರ ಮಾಹಿತಿ ತಗೊಳ್ಳೋದು ಲೀಗಲಿ ಎಂಟೈಟಲ್ಡ್ ಹೆಂಗೆ? ಅದು ದೀಸ್ ಆರ್ ದ $1 million ಕ್ವಶನ್ಸ್ ವಿ ಹ್ಯಾವ್. ಈ ತರ ಸಮಾಜನ ದಿಕ್ತಪ್ಸಂತ ಕಾಲ ಮುಗೀತು. ಈಗ ಎಲ್ಲ ವಿದ್ಯಾವಂತರಿದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾ ಇರೋ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನೇನಂತ. ಆಮೇಲೆ ನಾನು ಹೇಳಿರೋದು ಸರ್, ಇಷ್ಟು ಕೂಡ ಇಟ್ಸ್ ಅ ಮ್ಯಾಟರ್ ಆಫ್ ರೆಕಾರ್ಡ್. ಸಿಎಂ ಅವರು 28/10/2028 ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಹೇಳಿದ್ರು, ಈ ದಿನದಿಂದ ಯಾವುದೇ ಹೊಸ ನೇಮಕಾತಿ ಆಗಲ್ಲ ಅಂತ. ನಾವು ನಿಮ್ಗೆ ಇನ್ನೊಂದು ಮನವಿ ಮಾಡ್ತೀವಿ. ಈ ಒಳ ಮೀಸಲಾತಿ ಮಿನಿಸ್ಟರ್ಸ್ ಗಳಿದಾರಲ್ಲ, ಅವ್ರ ಡಿಪಾರ್ಟ್ಮೆಂಟ್ಗಳಲ್ಲಿ ಎಷ್ಟೆಷ್ಟು ಮೀಸಲಾತಿಗೆ ಸಂಬಂಧಪಟ್ಟಂಗೆ ತುಂಬಿದ್ದಾರೆ ಅಂತ ಚೆಕ್ ಮಾಡಿ ಅಂತ. ಯಾಕಂದ್ರೆ ಅವರೆಲ್ಲ ಬ್ಯಾಕ್ ಡೇಟ್ ಹಾಕೊಂಡು ಮಾಡಿದ್ದಾರೆ ಅನ್ನೋದು ನಿಮ್ಗೆ ಮಾಹಿತಿ ಇದೆ. ಈ ಒಳ ಮೀಸಲಾತಿ ವಿರೋಧಿ ಸಚಿವರುಗಳಿಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು, ನಾವು ಪಟ್ಟಿ ಕೊಡ್ತೀವಿ, ಅದು ಯಾರು ಅಂತ. ಅವ್ರ ಇಲಾಖೆಗಳನ್ನು ತರ್ಸ್ಕೊಳ್ಳಿ, ಚೆಕ್ ಮಾಡಿ. ಸಿಎಂ ಅವ್ರು ಹೇಳಿದ್ಮೇಲೆ ಹಿಂಗೆ ತುಂಬ್ತೀರಾ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರ್ ಸರ್ಕಾರ ಇದು? ಹಾಗಾಗಿ ಇನ್ನೂ ಕೂಡ ನಮಗೆ ಸಿದ್ದರಾಮಯ್ಯನವ್ರ ಮೇಲೆ ನಂಬಿಕೆ ಇದೆ. ಖಂಡಿತ ಹೋಗಿಲ್ಲ ಪೂರ್ತಿ. ನಾವು ಇನ್ನೂ ಒಂದು ಚಿಂತನೆಯಲ್ಲಿದ್ದೀವಿ. ಅವರ ಸುತ್ತ ಇರೋಂಥವ್ರು ಎಲ್ಲೋ ದಿಕ್ತಪ್ಪಿಸಿ ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ. ಕಡೆಯ ಅವಕಾಶ ಸರ್, ಸಿದ್ದರಾಮಯ್ಯನವರ ಹತ್ರ ಮಾತಾಡಿ ಏನ್ ಸಾಮಾಜಿಕ ನ್ಯಾಯಪರದ ನಾಯಕ ಅಂತ ಹೇಳಿದ್ದಾರೆ, ದಿಸ್ ವಿಲ್ ಬಿ ಎ ಫೆದರ್ ಇನ್ ಇಸ್ ಕ್ಯಾಪ್. ಅವ್ರಿಗೆ ಒಂದು ಫೆದರ್ ಇನ್ ದ ಕ್ಯಾಪ್ ಆಗುತ್ತೆ ಇದನ್ನ ಮಾಡಿದ್ರೆ. 1 ಗಂಟೆ 2 ಗಂಟೆ ಸಮಯ ಕೊಡಿಸಿ ಸರ್, ನಾವು ಬಂದು ಇದನ್ನ ಸಂಪೂರ್ಣವಾದ ಮಾಹಿತಿನ ಅವ್ರಿಗೆ ಮನವರಿಕೆ ಮಾಡ್ತೀವಿ. ನಾವ್ ಹೇಳ್ದಂಗ ಆ ಮನವಿನಲ್ಲಿ ಈ ರೈಟ್ ಅವರು ಯಾಕೆ ರೈಟ್ ಅವ್ರದ್ದು ಅಂತ ಹೇಳಿದೆ ಅಂತ ಅಂದ್ರೆ, ರೈಟ್ ಅವರೆಲ್ಲ ಮಹೇಶ್ ಅವರು ಇದ್ದಾರೆ ಪಾಪ, ಬಂದು ನಮ್ಮ ಪರ ಮಾತಾಡಿದ್ದಾರೆ. ರೈಟ್ ಅವ್ರ ವಿರುದ್ಧ ಅಲ್ಲ, ಸಮಾಜ ಕಲ್ಯಾಣ ಇಲಾಖೆನಲ್ಲಿ ಮಾಹಿತಿ ಕೇಳುವಾಗ ಒಬ್ರಾದ್ರೂ ಲೆಫ್ಟ್ ಬೋವಿ ಅಧಿಕಾರಿಗಳು ಬೇಡವಾ ಸರ್? ಎಲ್ಲ ರೈಟೇ ಮಿನಿಸ್ಟ್ರು, ರೈಟೇ ಅಧಿಕಾರಿಗಳು ಎಲ್ಲ ಇತ್ತು ಅಂತಂದ್ರೆ ವಾಟ್ ಕ್ಯಾನ್ ಯು ಎಕ್ಸ್ಪೆಕ್ಟ್? ನ್ಯೂಟ್ರಾಲಿಟಿನೇ ಇಲ್ಲಲ್ಲ ನಿಮ್ಮಲ್ಲಿ ಆಕ್ಷನ್ಸ್ಗಳಲ್ಲಿ. ಸೊ ಇದು ನಮ್ಮನ್ನ ಕಾಡ್ತಾ ಇರೋಂತ ವಿಚಾರ. ಹಾಗಾಗಿ ಮೀಟಿಂಗ್ಗೆ ರೈಟು ಲೆಫ್ಟ್ ಯಾರು ಬೇಡಿ, ನೀವು ಸಿಎಂ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನೀವು ಕೂರಿಸಿ ಸರ್. ಇನ್ 2 hours ವಿಲ್ ಕನ್ವಿನ್ಸ್ ದ ಸಿಎಂ ದಟ್ ಇಟ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಇಮಿಡಿಯೇಟ್ಲಿ ಅಂಡ್ ವಾಟ್ ಎವರ್ ಡಿಸ್ಕ್ರಿಪೆನ್ಸಿ ಇದೆ ಅದು ಮುಂದೆ ಬಗೆಹರಿಸ್ಕೋಬಹುದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಮಾದಿಗ, ಜೈ ಮಾದಿಗ, ಜೈ ಭೀಮ್.